ಹಾಯ್. ಒಂದು ರೀಡ್ ರೆಪ್ಲಿಕಾ ಕ್ರಿಯೇಟ್ ಮಾಡಬೇಕಿತ್ತು. ಏನಕ್ಕೆ ಅಂದರೆ ಜಸ್ಟ್ ಫಾರ್ ದ ಬ್ಯಾಕಪ್ ಅಂತ ಕನ್ಸಿಡರ್ ಮಾಡ್ಬೋದು, ಅಥವಾ ರೀಡ್ ರೈಟ್ ರಿಕ್ವೆಸ್ಟ್ಗಾರು ಕನ್ಸಿಡರ್ ಮಾಡ್ಬೋದು. ಇದೊಂದು ನಾನು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ದೀನಿ ಗೂಗಲ್ ಕ್ಲೌಡಲ್ಲಿ. ಜಸ್ಟ್ ನನ್ನ ಹೆಸರು ಇಟ್ಟಿದ್ದೀನಿ ಇಲ್ಲಿ. ಸೊ ಜಸ್ಟ್ ಫಾರ್ ಸ್ಯಾಂಡ್ ಬಾಕ್ಸ್ ಹತ್ರ ಕ್ರಿಯೇಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಯೂಸ್ ಆಗಲ್ಲ, ಜಸ್ಟ್ ಫಾರ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗೆ. ಸೊ ಇದಕ್ಕೊಂದು ನಾನು ರೀಡ್ ರೆಪ್ಲಿಕಾ ಕ್ರಿಯೇಟ್ ಮಾಡಬೇಕು. ಏನು ರೀಡ್ ರೆಪ್ಲಿಕಾ ಅಂದರೆ ಕನ್ಸಿಡರ್ ಈಗ ಸಿಕ್ಕಾಪಟ್ಟೆ ಡೇಟಾ ಬರ್ತಾ ಇದೆ, ರೀಡ್ ಆಗ್ತಾ ಇದೆ ಮತ್ತು ರೈಟ್ ಆಗ್ತಾ ಇದೆ ಅಂದರೆ ನಾವು ಒಂದೇ ಡೇಟಾಬೇಸಲ್ಲಿ ಏನಾದರೂ ಕೊಟ್ಟರೆ ಸೊ ರೀಡು ರೈಟು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಟ್ರಾಫಿಕ್ ಜಾಸ್ತಿಯಾಗಿ ಫೇಲ್ ಆಗ್ಬೋದು. ಬಿಕಾಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಓನ್ಲಿ 10 GB ಅಂತ. ಇಲ್ಲಿ ಸ್ಟೋರೇಜ್ ನೋಡ್ಬೋದು 10 GB ಅಂತ. ಮತ್ತು ಡಿವೈಡ್ ಮಾಡೋದು, ಟ್ರಾಫಿಕ್ ಅಸೈನ್ ಮಾಡೋದೆಲ್ಲ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ವೈ ನಾನೇನು ಮಾಡಿದೆ, ಒಂದು ರೀಡ್ ರೆಪ್ಲಿಕಾ ಮಾಡಿದೆ. ಅಂದರೆ ಇಲ್ಲಿ ಏನು ಡೇಟಾ ಇರುತ್ತೋ ಇಲ್ಲೂ ಅದೇ ಇರುತ್ತೆ. ನೆಕ್ಸ್ಟ್ ಪ್ಲಾನ್ ಏನು ಅಂದರೆ ರೀಡೈರೆಕ್ಟ್ ಮಾಡಬೇಕು. ಅಂದರೆ ರೀಡ್ ಬಂದರೆ ಫಸ್ಟ್ ಡೇಟಾಬೇಸಿಗೆ ಏನಿದೆ ಅದಕ್ಕೆ ಹೋಗ್ಬೇಕು, ರೈಟ್ ಬಂದರೆ ಇಲ್ಲಿ ರೆಪ್ಲಿಕಾ ಅಂತ ಇದೆಯಲ್ಲ ಅದಕ್ಕೆ ಹೋಗಬೇಕು. ಸೊ ಇಲ್ಲೇ ನೀವು ನೋಡಿರ್ಬೋದು MySQL 8.0 ಯೂಸ್ ಮಾಡ್ತಾ ಇರೋದು, MySQL ರೀಡ್ ರೆಪ್ಲಿಕಾನ ಯೂಸ್ ಮಾಡ್ತಾ ಇರೋದು. ಹೆಂಗೆ ನಾನು ಮಾಡಿದೆ ರೀಡ್ ರೆಪ್ಲಿಕಾ ಅಂದರೆ, ಸೊ ಫಸ್ಟ್ ಬಂದ್ಬಿಟ್ಟು ನಾವು ಯಾವ ವರ್ಷನಲ್ಲಿ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಂದರೆ ನಾವು ಕರೆಂಟ್ SQL ಯಾವ ವರ್ಷನಲ್ಲಿದೆ ಅಂತ ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡು ಆದಮೇಲೆ ನಾವು ಮೂಮೆಂಟ್ ತಗೋಬೇಕು. ಈಗ ಗೂಗಲ್ ಕ್ಲೌಡ್ ಇದನ್ನು ಡಿಸ್ಕ್ರೈಬ್ ಮಾಡಿದ್ದೀನಿ ನಾನು, 8037 ಅಂತ ಇದೆ. ಸೊ ನಾನೇನು ಮಾಡಬೇಕು ಅಂದರೆ ಒಂದು ಕ್ರಿಯೇಟ್ ಮಾಡಬೇಕು. G Cloud SQL ಇನ್ಸ್ಟೆನ್ಸಸ್ ಕ್ರಿಯೇಟ್. ನನ್ನ ಹೆಸರೇ ಕೊಟ್ಟಿದ್ದೀನಿ. ಇಲ್ಲಿ ಅಂಡರ್ಸ್ಕೋರ್ ಏನೂ ವರ್ಕ್ ಆಗೋದಿಲ್ಲ. ಮುಂಚೆ ನಾನು ಟ್ರೈ ಮಾಡಿದೆ, ಸೊ ಎರರ್ ಬಂತು. ಇಲ್ಲೆಲ್ಲ ನೋಡ್ಬೋದು ನೀವು, ಎರರ್ ಬಂದಿದೆ. ಸೊ ಮಾಸ್ಟರ್ ಬಂದ್ಬಿಟ್ಟು ಮೇನ್ ಡೇಟಾಬೇಸ್ ಇಲ್ಲಿ ನಂದೇ ಇಟ್ಟಿದ್ದೀನಿ. ಝೋನ್ ಬಂದ್ಬಿಟ್ಟು ಸೇಮೆ, ಸ್ಟೋರೇಜ್ ಬಂದ್ಬಿಟ್ಟು SST ಅಂಡ್ ಡೇಟಾಬೇಸ್ ವರ್ಷನ್ ಬಂದ್ಬಿಟ್ಟು 8037 ಇಟ್ಟಿದ್ದೀನಿ. ಇಟ್ ಈಸ್ ಕ್ರಿಯೇಟಿಂಗ್. ನೋಡ್ತಾ ಇದ್ರೆ ಕ್ರಿಯೇಟ್ ಆಗ್ತಾ ಇದೆ ಅಂತ ನಾನು ತೋರಿಸ್ತೀನಿ. ಒಂದ್ಸರಿ ಓಪನ್ ಮಾಡಿ ನಿಮಗೆ. ಇಟ್ ಈಸ್ ಕ್ರಿಯೇಟ್ ಆಗ್ತಾ ಇದೆ.